ನಿರಂತರವಾಗಿ ಗೆಲುವನ್ನೇ ಸಾಧಿಸಿಕೊಂಡು ಬಂದಿರುವಂತಹ ಬಸವರಾಜ ಬೊಮ್ಮಾಯಿಗೆ ಕಾಂಗ್ರೆಸ್ನ ನಾಯಕರು ಇವತ್ತು ಸೋಲಿನ ರುಚಿಯನ್ನ ತೋರಿಸಿರುವಂಥದ್ದು. ಬಿಜೆಪಿ ಭದ್ರಗಟ್ಟೆ ಕೋಟೆಯನ್ನ ಛಿದ್ರ ಮಾಡಿ ಈಗ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ಅಜ್ಜಂಪೀರ್ ಖಾದ್ರಿ ಅವರು ಕಾರಣ ಅನ್ನುವಂಥ ಮಾತುಗಳು ಚರ್ಚೆಗಳು ಹುಟ್ಟಾಗ್ತದೆ. ಯಾಕಂದ್ರೆ ಇವರು ಪ್ರಬಲ ಆಕಾಂಕ್ಷಿಗಳಾಗಿದ್ರು, ಕೊನೆಯ ಗಳಿಗೆಯಲ್ಲಿ ಓಡೋಡಿ ಬಂದು ನಾಮಪತ್ರವನ್ನು ಸಲ್ಲಿಸಿದ್ರು. ಆದರೆ ನಾಯಕರ ಒತ್ತಾಯಕ್ಕೆ ಮಣಿದು ನಾಮಪತ್ರವನ್ನು ವಾಪಸ್ ಪಡೆದಿದ್ರು. ಈಗ ಅವರು ಅಜ್ಜಂಪೀರ್ ಖಾದ್ರಿ ಅವರು ಯಾಸಿರ್ ಖಾನ್ ಪಠಾಣ್ ಅವರ ಗೆಲುವಿಗೆ ಯಾವ ರೀತಿ ಶ್ರಮಿಸಿದ್ರು ಅಂತೇಳಿ ಅವ್ರನ್ನ ಕೇಳ್ತೇನೆ. ಸರ್, ಈ ಗೆಲುವನ್ನ ಯಾವ ರೀತಿ ನೀವು ಸಂಭ್ರಮಿಸ್ತೀರಿ? ನೋಡಿ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯ ಕೊಡುವಂಥ ಪಕ್ಷ. ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು, KPC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, HK ಪಾಟೀಲ್ ಸಾಹೇಬರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬರು, ವಿಶೇಷವಾಗಿ BZ ಜಮೀರ್ ಅಹ್ಮದ್ ಸಾಹೇಬರು, ಈಶ್ವರ್ ಖಂಡ್ರೆ ಸಾಹೇಬರು, ಎಲ್ಲ ನಮ್ಮ ರಾಜ್ಯದ ನಾಯಕರು ಇಲ್ಲಿ ಬಂದುಬಿಟ್ಟು ನಮಗೆಲ್ಲ ಹುರಿದುಂಬಿಸಿ ನಮ್ಮೆಲ್ಲರಿಗೆ ಹುರುಪನ್ನು ಕೊಟ್ಟು ಪಕ್ಷ ಗೆಲ್ಲಬೇಕು, BJPಗೆ ಸೋಲಿಸ್ಬೇಕು ಅನ್ನೋಂಥ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಮಯೂರ್ ಜಯಕುಮಾರ್ ಅವರು ಎಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಬಟ್ ನಾನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕಳೆದ 23 ವರ್ಷ ಪಕ್ಷ ಕಟ್ಟಿದ್ದೇನೆ. ನನ್ನ ಕನಸು ಒಂದು ಬಾರಿ ಕಾಂಗ್ರೆಸ್ ಗೆಲ್ಲಿಸಬೇಕು, ನಾ ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲಿಸ್ಬೇಕಂತಿತ್ತು. ಆದರೆ ಅದು ನಮ್ಮ ಹೈಕಮಾಂಡ್ ತೀರ್ಮಾನ, ಯಾಸಿರ್ ಖಾನ್ ಪಠಾಣ್ಗೆ ಅಭ್ಯರ್ಥಿ ಮಾಡಿವೆ ಅಂಥೇಳಿ ನನಗೆ ಆದೇಶ ಮಾಡಿದರು. ನಾನು ಪಕ್ಷೇತರಾಗಿ ನಾಮಿನೇಷನ್ ಕೊಟ್ಟೆ. ಆದರೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಆರೋಪ ಮೂಢ ಹಗರಣ, ಆ ಹಗರಣೆಗೆ ಉತ್ತರ ಶಿಗ್ಗಾಂವ್ ಕ್ಷೇತ್ರದಿಂದ, ಶರಣರ ನಾಡದಿಂದ, ಪುಣ್ಯ ಭೂಮಿಯಿಂದ ಕೊಡಬೇಕಂತೇಳಿ ಹಗಲು ರಾತ್ರಿ ಶ್ರಮಿಸಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ದೀವಿ. ಸರ್, ನೀವು ಪ್ರಬಲ ಆಕಾಂಕ್ಷಿ ಆಗಿದ್ರಿ, ನಿಮಗೆ ಟಿಕೆಟ್ ಸಿಗಬಾರ್ದು ಅಂತೇಳಿ ನೀವು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತೀರಿ ಅನ್ನುವಂಥ ಆರೋಪವನ್ನು ಮಾಡಿದರು. ಆದರೆ ನೀವು ನಿಷ್ಠಾವಂತರಾಗಿ ಅಜ್ಜಂಪೀರ್ ಖಾದ್ರಿ ಅವರು ಯಾಸಿರ್ ಖಾನ್ ಪಠಾಣ್ಗೆ ಏನು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ರಿ. ಈ ಆರೋಪಗಳಿಗೆ ಏನು ಉತ್ತರ ಕೊಡ್ತೀರಿ? ನೋಡಿ, ಹಣ್ಣಿದ್ದದ ಗಿಡಕ್ಕೆ ಕಲ್ಲು ಹೊಡಿತಾರೆ, ಮಾವಿನ ಗಿಡಕ್ಕೆ ಹೊಡಿತಾರೆ, ಬೇವಿನ ಗಿಡಕ್ಕೆ ಹೊಡೆಯಲ್ಲ. ಮಾವಿನ ಗಿಡ ಇದ್ದಂಗೆ ಮಾವಿನಕಾಯಿ ಹಣ್ಣಾಗಿದ್ದು ಹೊಡೆದಿದ್ರು. ಈಗ ಅದಕ್ಕೆ ಗೊತ್ತಾಯಿತು ಈ ಹಣ್ಣು ಅಪೂಸ್ ಹಣ್ಣು ಚಲೋ ಐತೆ ಅಂತೇಳಿ ಎಲ್ಲ ನನ್ನ ಕಡೆ ಬರ್ತಾರೆ. ಇವಾಗ ಅದಕ್ಕೇನಿಲ್ಲ, ಪಕ್ಷ ವಿರೋಧ ಚಟುವಟಿಕೆ ಇಲ್ಲ, ಏನಿಲ್ಲ. ಹಾಗೆ ರಾಜಕಾರಣದಾಗ ಇರ್ತೈತಿ ಸ್ವಲ್ಪ ಅಲ್ಲೆಲ್ಲೇ ಸ್ವಲ್ಪ ನೋಡ್ರಿ, ಯಾರ 4 ಮಂದಿ ಹೇಳಿದ್ಕೊಳ್ಳಿ ನಂಬಕ್ಕಾಗಲ್ಲ. ಬಂದು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಮಾನ್ಯ DK ಶಿವಕುಮಾರ್ ಸಾಹೇಬರು, HK ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಅವರು, ಜಮೀರ್ ಅಹ್ಮದ್ ಅವರು, ರೆಹಮಾನ್ ಖಾನ್ ಅವರು, ನಸೀರ್ ಅಹ್ಮದ್ ಸಾಹೇಬರು, ಜಬ್ಬಾರ್ ಸಾಹೇಬರು ಎಲ್ಲ ಹೇಳಿದ್ರು, ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ, ಏನೋ ಒಂದು ಕಾರಣಾಂತರದಿಂದ ನಿಮ್ಮ ಮೇಲೆ ಆರೋಪ ಮಾಡ್ಯಾರ, ಅದಕ್ಕೇನು ನೀವು ಭಯ ಪಡಬೇಡ್ರಿ, ಪಕ್ಷದ ಕೆಲಸ ಮಾಡಿರಿ ಅಂದರು. ನಾ ಪಕ್ಷದ ಕೆಲಸ ಮಾಡ್ತಾ ಬಂದಿದ್ದೀನಿ. ಸರ್, ನಿರಂತರವಾಗಿ 4 ಬಾರಿ ಸೋತ್ರಿ. ಆ ಸೋತಂಥ ಸಂದರ್ಭಕ್ಕೂ ಈ ಗೆಲುವಿನ ಸಂದರ್ಭಕ್ಕೂ ಯಾವ ರೀತಿ ವ್ಯತ್ಯಾಸ ಕಂಡ್ರಿ ಸರ್? ನೋಡಿ, ಉಪಚುನಾವಣೆ ಇದ್ದಾಗ ಸರ್ಕಾರ ಬರ್ತೈತಿ, ಪಕ್ಷ ಬರ್ತದೆ, ಎಲ್ಲರೂ ಬಂದು ಕೆಲಸ ಮಾಡ್ತೀವಿ. ಈಗ ನಾನು ಏಕಾಂಗಿಯಾಗಿ 74,000 ಓಟ್ ತೊಗೊಂಡಿನಿ. ಅವಾಗ ಯಾರೂ ಪ್ರಚಾರಕ್ಕೆ ಬರಲಿಲ್ಲ. 2018ರಲ್ಲಿ ಪ್ರಚಾರಕ್ಕೆ ಬರಲಿಲ್ಲ. ನನ್ನ ಹತ್ರ ಮೂಲಭೂತ ಸೌಕರ್ಯ ಇಲ್ಲ, ಏನಿಲ್ಲ. ಒಬ್ಬ ಬಸವರಾಜ ಬೊಮ್ಮಾಯಿ ಸಾಹೇಬ್ ಮೇಲೆ ಭಾಳ ದೊಡ್ಡ ಈ ಒಂದು ಮತ ತಗೊಂಡು ಅವರಿಗೆ ಭಾಳ ದೊಡ್ಡ ಹೋರಾಟ ಮಾಡಿ ಫೈಟ್ ಕೊಟ್ಟಿದ್ದೆ. ಕೆಲವು ಮತದಿಂದ ಸೋತಿದ್ದೆ ನಾನು. ಯಾರೊಬ್ಬ ನಮ್ಮ ನಾಯಕರು ಬಂದು ಈ ಅಜ್ಜಂಪೀರ್ ಖಾದ್ರಿ ನಮ್ಮ ಕಾರ್ಯಕರ್ತ, ನೀವು ಈ ವಾಲ್ಮೀಕಿ ಸಮಾಜದವ್ರು ಓಟ್ ಹಾಕ್ರಿ, ಅಥವಾ ಲಿಂಗಾಯತರ ಹಾಕ್ರಿ, ಮರಾಠ ಹಾಕ್ರಿ, ಕುರುಬರು ಹಾಕ್ರಿ ಅಂತ ಒಬ್ಬರು ಯಾರು ಹೇಳ್ತಿದ್ರೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ, ಅಜ್ಜಂಪೀರ್ ಖಾದ್ರಿ MLA ಹಾಕಿದ್ರು. ಅವತ್ತು ನಿಮಗೆ ಶಕ್ತಿ ತುಂಬುವಂಥ ಕೆಲಸ ಆಗಿದ್ರೆ ನೀವು ಅವತ್ತೇ ಗೆಲ್ತಿದ್ರ? ಅಲ್ಲ, ಶಕ್ತಿ ತುಂಬಿದ್ರೆ ಟಿಕೆಟ್ ಕೊಟ್ಟಾರ ಪಕ್ಷ. ಜನರಲ್ ಎಲೆಕ್ಷನ್ನಾಗ ಎಲ್ಲ ಕಡೆ ಓಡಾಡಬೇಕಾಗೈತೆ ನಾಯಕರು. ಶಿಗ್ಗಾಂವ್ಗೆ ಬಂದಿಲ್ಲ. ಶಿಗ್ಗಾಂವ್ಗೆ ಬಂದು ಒಂದು ಪ್ರಚಾರ ಮಾಡಿಬಿಡ್ತಿದ್ರೆ ನಾನು MLA ಆಗಿಬಿಡ್ತಿದ್ದೆ, ಬೊಮ್ಮಾಯಿ CM ಆಗ್ತಿದ್ದಿಲ್ಲ. ಇಷ್ಟೇ ಅದಕ್ಕೆ ಲೆಕ್ಕಾಚಾರ. ಸರ್, ನಿಮ್ಮ ಅಭಿಮಾನಿಗಳು ಪಟ್ಟಿಡ್ತಿದ್ರು ಅಜ್ಜಂಪೀರ್ ಖಾದ್ರಿ ಅವರು ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದು ಅಂತೇಳಿ. ನೀವು ಪಟ್ಟು ಬಿದ್ದು, ಅವರ ಮಾತಿಗೆ ಪಟ್ಟು ಬಿದ್ದು ವಾಪಸ್ ತಗೊಂಡ್ರಿ. ನಿಮಗೆ ಏನು ಸ್ಥಾನಮಾನ ಕೊಡ್ತೀನಿ ಅಂತಂದ್ರು, ಅದಕ್ಕೆ ಅವ್ರು ಭದ್ರದಾರ, ಕೊಡಲಿಲ್ಲ ಅಂದರೆ? ನೋಡಿ, ನಂದು ಒಂದೇ ಒಂದು ಗುರಿ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮೂಢ ಆರೋಪ ಮಾಡಿದ್ದಾರೆ. ಅಧಿಕಾರ ಇದ್ದಾಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೇಲೆ ಮಾಡಲಿ, ಆದರೆ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿ ನಮ್ಮ ತಾಯಿ ಮೇಲೆ ಆರೋಪ ಮಾಡ್ಯಾರಲ್ಲ, ಅದಕ್ಕೆ ತ್ಯಾಗ ಮಾಡಿದ್ದೀನಿ ನಾನು. ಅಲ್ಲ, ನಿಮಗೆ ಸ್ಥಾನಮಾನದ ಬಗ್ಗೆ, ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಕನಸ್ಕೊಂಡು? ರಾಜಕೀಯ ಭವಿಷ್ಯ ಇಲ್ಲ. ನಾನು ಈಗಾಗಲೇ MLA ಇದ್ದಂಗೆ ಅದೀನಿ. ಮುಖ್ಯಮಂತ್ರಿಗಳು ಬಾಜು ಕರ್ಸ್ಕೊಂಡು ನಿಲ್ತಾರೆ, ಡೆಪ್ಟಿ CM ಕರೀತಾರೆ, HK ಪಾಟೀಲ್ ಸಾಹೇಬರು, ಎಲ್ಲರೂ ನಮ್ಮ ಜಿಲ್ಲೆಯ ಶಿವಾನಂದ ಜಿಲ್ಲಾ ಉಸ್ತುವಾರಿ ಸಚಿವರು. ನಾ ಏನು ಪತ್ರ ಕೊಡ್ತೀನಿ, ನನ್ನ ಕೆಲಸ ಮಾಡಿಕೊಡ್ತಾರೆ. ನಾನು ಜನರ ಸೇವೆ ಮಾಡೋವ, ಬಡವ್ರ ಪರವಾಗಿರೋವ, ಬಡವ್ರ ಕೆಲಸ ಮಾಡ್ಕೊಳ್ತಾ ಬಂದೀನಿ, ಮುಂದೆ ಮಾಡ್ತೀನಿ. ಅದಕ್ಕೆ ಏನು ಅಧಿಕಾರ ಇರಲಿ ಬಿಡಲಿ, ನಮ್ಮ ಪಕ್ಷದ ಸರ್ಕಾರ ಇದೆ. ಮುಂದೂ ಕೂಡ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಾನು ರಾಜ್ಯ ಸುತ್ತಾಡ್ತೀನಿ. ನೀವೇ ಗೆದ್ದಷ್ಟು ಖುಷಿಯಾಗಿದೆಯಾ? ಅದಕ್ಕಿಂತ ಹೆಚ್ಚಿಗೆ ಖುಷಿಯಾಗಿದೆ. ನಾನು ನಮ್ಮ ಪಕ್ಷ ಗೆದ್ದಿದ್ದೆ. BJP ಅವರಿಗೆ ತಕ್ಕ ಉತ್ತರ ಶಿಗ್ಗಾಂವ್ ಕ್ಷೇತ್ರದ ಶರಣರ ನಾಡಿನಿಂದ ನಾವು ಕೊಟ್ಟಿದ್ದೀವಿ.
ಇಷ್ಟು ಅಜ್ಜಂಪೀರ್ ಖಾದ್ರಿ ಅವರ ಮಾತು. ನಿರಂತರವಾಗಿ ಸೋಲು ಉಂಡಿದ್ವಿ, ಆದರೆ ಅವರಿಗೆ ಸೋಲಿನ ರುಚಿಯನ್ನು ಉಣಿಸುವಂತ ಕೆಲಸ ಮಾಡಿದ್ದೇನೆ. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ನಾನು ಜನರ ಪರವಾಗಿ ಇರ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ರಾಜ್ಯದ ನಾಯಕರು ಏನು ಅವರಿಗೆ ರಾಜಕೀಯ ಭವಿಷ್ಯದ ಬಗ್ಗೆ ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂತಾರೆ ಅನ್ನುವಂಥ ಭರವಸೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.